ಹಾಯ್ ಹಲೋ ಗೈಸ್, ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ನಿಮಗೆ. ಡ್ರೈವರ್ ಯಾರು? ಡ್ರೈವರ್ ನಾವೇ. ನೀವೇ ಹೊಸ ಡ್ರೈವರ್, ಹೊಸ ಕಾರು, ಹೊಸ ಡ್ರೈವರ್. ಹೇಳಮ್ಮ ಗೈಸ್, ಫಾರೆಸ್ಟ್ ಹೋಗ್ತಾ ಇದ್ದೀರಾ? ಯಾವ ಫಾರೆಸ್ಟ್? ವೈಲ್ಡ್ ಅನಿಮಲ್. ವೈಲ್ಡ್ ಅನಿಮಲ್. ವೈಲ್ಡ್ ಅನಿಮಲ್. ಲಯನ್, ಟೈಗರ್. ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಪೂರ್ವಮೂರ್ತಿ ಯೂಟ್ಯೂಬ್ ಚಾನಲ್. ಹೇಳಾಯ್ತು, ಹೇಳು. ಹಾಯ್, ನಮಸ್ಕಾರ, ವೆಲ್ಕಮ್ ಯೂಟ್ಯೂಬ್ ಚಾನಲ್ ಅಪೂರ್ವಮೂರ್ತಿ ಶಮೀತ್ ಪೋಷಿತ್. ಎಲ್ಲರದು ಯೂಟ್ಯೂಬ್ ಚಾನಲ್ಲು. ಇವರು ರೀಲ್ಸ್ ಮಾಡ್ತಾ ಇದ್ದಾರೆ ರೆಡಿಯಾಗಿ. ರೀಲ್ಸ್. ಓಕೆ, ಚೆನ್ನಾಗಿ ಮಾಡ್ತಾಯಿದ್ದೀರಾ. ಮಾಡಿ ಇವತ್ತು ಹೋಗಿ ಬಂದು ಬಿಡೋಣ. ಎಲ್ಲಿ ಅಂತ ಗೊತ್ತಿಲ್ಲ. ಮೈಸೂರ, ತಲಕಾವೇರಿನ, ಮಡಿಕೇರಿನ, ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಮಳೆ ಬರುವ ವಾತಾವರಣವಿದೆ ನಮ್ಮ ಊರಿನಲ್ಲಿ. ಸದ್ಯದ ಮಟ್ಟಿಗೆ ಮಳೆ ಬರ್ತಿಲ್ಲ. ಮಳೆ ಬರುತ್ತೆ ಅಂದ್ಕೊಂಡು ಹೊರಟಿದ್ದೀವಿ. ಬೆಳಿಗ್ಗೆಯಿಂದ ಇವಾಗ ಹೊರಟಿದ್ದೀವಿ. ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಎಲ್ಲ ಬಿಚ್ಚಿ ನೋಡಿ, ಖಾಲಿ ಇದೊಂದು ಬಿಚ್ಚಿಲ್ಲ. ಇನ್ನೆಲ್ಲ ತೆಗೆದಿದ್ದಾರೆ. ಊಟದ್ದು ಎಲ್ಲ ತೆಗೆದಿದ್ದಾರೆ. ಇದು ಡೆಕೋರೇಷನ್ ಹಾಲ್ದು ಒಂದು ತೆಗೆದಿಲ್ಲ. ಅವರು ಬಂದಿದ್ದನ್ನು ತೊಗೊಂಡು ಹೋಗ್ತಾರೆ. 2 ಕಾರಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಬೇಬಿ ಡಾಲ್ನ ವಿಡಿಯೋ ಮಾಡಿಲ್ಲ. ಬೇಬಿ ಡಾಲ್ ಕೆಂಪಕ್ಕ ನೋಡಿ ಗೈಸ್. ಕೆಂಪಕ್ಕ ಹೇಗಿದ್ದಾರೆ? ಏನದು? ಇನ್ನೊಂದ್ಸಲ ನೋಡ. ನಮ್ಮ ಕೆಂಪಕ್ಕ ಫುಲ್ ಮಾಡ್ರನ್ ಆಗಿದ್ದಾರೆ. ಮಾಡ್ರನ್ ಕೆಂಪಕ್ಕ ಇವರು. ಹೊರಡ್ವಿ. ಪಾಪ ಇವ್ರು ಇಲ್ಲೇ ಇದ್ದಾರೆ. ಹಿಂದೆ ಬಾ. ಅವರೆಲ್ಲ ಪಾಪ ಇಲ್ಲೇ ಕೂತಿದ್ದಾರೆ. ನಮ್ಮ ಕಾರಲ್ಲಿ ಹೊರಡ್ತಾ ಇದ್ದೀವಿ. ಪಿಂಕು ಇಷ್ಟು ಚೆನ್ನಾಗಿ ಕೂತಿದ್ದೀವಿ ಕಾರೆಲ್ಲ. ಕಪ್ಪಾಗ್ಬಿಟ್ಟಿದೆ. ಇದು ನೋಯ್ತಾ ಇದೆ. ನಾನು ಆ ಕಾರು ನಾವು ಹೋಗ್ತಾ ಇದ್ದೀವಿ. ಹೊರಟ್ವಿ ಗೈಸ್. ಇವಾಗ ಎಲ್ಲಿಗೆ? ಕಾಡು ಫಾರೆಸ್ಟ್. ನಾವಿಲ್ಲೇ ಮುಂದೆ ಆ ಕಾರು ಹೋಯ್ತು. ಇಲ್ಲೇನೋ ವಡೆ ಇದೆ, ಮದ್ದೂರಡೆ ಬಿಸಿ ಆ ಸ್ಮೆಲ್ ಗಮ್ ಅಂದ್ಬಿಟ್ಟ. ಅದಕ್ಕೆ ತಿಂತಾ ಹೋಗೋಣ ಅಂತ ರಿಟರ್ನ್ ಮಾಡ್ಕೊಂಡ್ ಬಂದಕ್ಕೆ ತಗೊಂಡಿದ್ದೀವಿ. ಇಲ್ಲೇನೆ ಬುರಿಯಾಪಟ್ಟಣದ ಹತ್ರ ಇದು. ಅಲ್ಲೇ ಶುಂಠಿ ವಾಷಿಂಗ್ ಮಿಷಿನ್ ಇದೆ. ಅದ್ರ ಪಕ್ಕ ಅಂತ ನಮ್ಮ ಅಪ್ಪ ಹೇಳಿದ್ರು, ಚೆನ್ನಾಗಿ ಮಾಡ್ತಾರೆ ಇಲ್ಲಿ, ಬಿಸಿ ಕೊಡ್ತಾರೆ ಅಂತ. ಲೇಸ್ ತಿಂತೀರಮ್ಮನು? ಇವ್ರು ಲೇಸ್ ತಿಂತವ್ರೆ. ಇವ್ರು ನಮ್ಮ ಪೋಷಿತ್ ಬಿಟ್ರೆ ಇವರೇ ನಮ್ಮ ಮುಜ್ಜು ಮಲಗಿದ್ದಾನೆ. ಅವನಿಗೆ ನಂತರ ಖಾರ ಆಗಲ್ಲ. ಓಯ್ ಅವಾಗ ನಮ್ಮನೆ ಎಲ್ಲ ಬೇಸಿಗೆ ಬರೋಲ್ಲ. ಬಂದರೆ ಎಲ್ಲರೂ ಹೋಗೋಣ. ದುಬಾರಿ ಗೋಲ್ಡನ್ ಟೆಂಪಲ್, ರಾಜಶೆಟ್ಟು, ನಿಸರ್ಗಧಾಮ. ತಿಂಗ್ಳಿಗೆ 3 ಸರಿ ಬಂದರೂ ಇಲ್ಲಿಗೆ ಬರ್ತಿದ್ದು ನಾವು. ಇವಾಗ ಬೋರ್ ಆಗೋಗಿತ್ತು. ಅಂದ್ರೆ ಈ ಸ್ವಲ್ಪ ದಿನಗಳಲ್ಲಿ ಮೈಸೂರು ಅಂತ ಮೈಸೂರಿಗೆ ಹೋಗವು. ಬೇಜಾರಾಗ್ಬಿಟ್ಟಿತ್ತು. ನೋಡಿ ದುಬಾರೆ, ನಿಸರ್ಗಧಾಮ, ರಾಜಶೀಟು, ಗೋಲ್ಡನ್ ಟೆಂಪಲ್ ಅಂತ. ಆದರೆ ಇವಾಗ ತುಂಬ ಲಾಂಗ್ ಟೈಮ್ ಆಯಿತು. ಒಂದು 10 years ಆಯ್ತು ಅನ್ಸುತ್ತೆ ಬಂದು. ಅದಕ್ಕೆ ಮತ್ತೆ ಇದೇ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ರೀಚ್ ಆದ್ವಿ. ಆ ಕಾರವ್ರು ಅವಾಗೇ ರೀಚ್ ಆಗಿ ಸ್ನ್ಯಾಕೆಲ್ಲ ಹಾಕಿದ್ದಾರೆ. ಅವರು ಇವಾಗ ಬಂದು ಇವ್ರನ್ನ ಇನ್ವೈಟ್ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ಪಾರ್ಕಿಂಗ್ ಹತ್ರ. ಇವರು ನಗೇಗೌಡ್ರು ಫ್ಯಾನ್ಸಲ್ಲಿ ಇರ್ತಾರೆ. ಸೇಮ್ ನಮ್ಮಪ್ಪ ಇದೆ ಇರೋದು ಟಿಬೆಟ್ ಹೋಗ್ತಾರೆ. ನಾವು ಇವಾಗ ಟಿಬೆಟ್ ಕ್ಯಾಂಪಿಗೆ ಬಂದಿದ್ದೀವಿ. ತುಂಬಾ ವರ್ಷ ಆಗಿತ್ತು ಟಿಬೆಟ್ ಕ್ಯಾಂಪಿಗೆ ಬಂದು. ಇವಾಗ ಎಷ್ಟೋ ವರ್ಷ ಆದಮೇಲೆ ಬಂದಿರೋದು. ನೋಡಬೇಕು ಹಾಗೆ ಇದೆಯಾ, ಬದಲಾಗಿದೆಯಾ, ಹೇಗಿದೆ ಅಂತ. ಹೀಗಿದೆ ಎಂಟ್ರಿ. ಟಿಬೆಟ್ ಕ್ಯಾಂಪ್ ಫೇಮಸ್ ಇಲ್ಲಿ ಕೊಪ್ಪದಲ್ಲಿರೋದು. ಕುಶಾಲನಗರ, ಕೊಪ್ಪದಲ್ಲಿ. ಇದು ಪಾದರಕ್ಷೆಗಳನ್ನು ಬಿಡುವ ಸ್ಥಳ ಇದು. ಯಾರು ಇದು? ಖಾಲಿಯಾಗಿದ್ದಾರೆ, ಇವಾಗ ಸಿಕ್ಕಿದ್ದಾರೆ. ಚಾವಿಕ್ ಇಲ್ಲಿ ಚಾವಿಕ್
ಲಡ್ಡು. ಹೇಳು ಗಾಯ್ಸ್, ಬಂದ್ವಿ. ಇವರು ಗಲಾಟೆ ಮಾಡೋದಿಲ್ಲ. ಇವರು ಪಾಪಿಗೆ ಹೇಳ್ಕೊಡ್ತಾ ಇದ್ದಾರೆ. ಇವರು ಅವಾಗವಾಗ ಬರ್ತಾ ಇರ್ತಾರೆ ಇಲ್ಲಿ. ಅವರು ನಮ್ಗೆ ಹತ್ರ ಅಲ್ವಾ, ಅದಕ್ಕೆ ಬರ್ತಾರೆ. ನಮ್ಮ ಚಿಕ್ಕಮ್ಮ ಬರೀ 2ನೇ ಸರಿ ಅಂತೆ ಬಂದಿರೋದು. ಇಲ್ಲಿ ಏನು ಅಂತಂದ್ರೆ ಇವರು ಕಲ್ಪನಾ ಗೌಡ ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇವ್ರನ್ನ. ಇವ್ರೇನೋ ಹುಡುಕ್ತವ್ರೆ, ಏನೋ ಕಳೆದೋಗಿದ್ದು ಅನ್ಸುತ್ತೆ ಲಾಸ್ಟ್ ಟೈಮ್ ಬಂದಾಗ. ಇವರು ಪಾಪು ಎತ್ಕೊಂಡಿದ್ದಾರೆ. ಫೋಟೋ 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 ನಮ್ಮ ಚಿಕ್ಕಪ್ಪನ ಇಲ್ಲಿ ಫೋಟೋ. ಇವರು ಫೋಟೋ ಫೋಟೋ ಫೋಟೋ. ಇವಳು ಫೋಟೋಗ್ರಾಫರ್. ಇವರು ನಾ ಬಂದಿಲ್ಲ ಅಂತ ಏನದು ಲಡ್ಡು? ಏನದು? ಹಾಯ್ ಮಾಡಿ. ಹಾಯ್ ಹಾಯ್ ಲಡ್ಡು. ಮುಗೀತು. ನೆಕ್ಸ್ಟ್ ಎಲ್ಲಿ? ಇವಾಗ ಮುಗೀತು. ಟಿಬೆಟ್ ಕ್ಯಾಂಪ್ ಹೋಗಿ ಬಂದು ಏನಕ್ಕೂ ಹೋಗಲ್ಲ. ಇವರು ಫೋಟೋಗೋಸ್ಕರ ಅಷ್ಟೇ ಕುತ್ಕೊಂಡು ಅಲ್ಲಿ ಪ್ರೇಯರ್ ಮಾಡೋಣ, ಒಂದು 5 ನಿಮಿಷ ಕೂರೋಣ, ಅಷ್ಟೇ ಮೆಡಿಟೇಷನ್ ಮಾಡೋಣ. ಏನಿಲ್ಲ, ಮೊದಲ ಥರ ಇಲ್ಲ. ಇವಾಗ ಬರೀ ಫೋಟೋಸ್ 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 ವಿಡಿಯೋಸ್. ಫೋಟೋ ತೆಗಿಬೇಕಣೆ ಲಡ್ಡು. ಲಡ್ಡು ಇಲ್ಲಿ ಇಲ್ಲಿ ಲಡ್ಡು. ಪರ್ಚೇಸ್ಗೆ ಹೋಗ್ತಾ ಇದ್ದಾರೆ. ತುಂಬಾ ಕಾಸ್ಟ್ಲಿ, ಪರ್ಚೇಸ್ ಎಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಂಡೋಗೋದಷ್ಟೇ. ಯಾವಾಗ ಬಂದಾಗೂ ಹಿಂಗೆ ನಾವು ಸುಮ್ಮನೆ ಹೋಗೋದು, ಒಂದು ಫೋಟೋಗಿನೂ ಬರ್ತೀವಿ ಅಷ್ಟೇ. ನೇನ್ಕೊ ಬರಲ್ಲ. ಹಾಂ, ದೊಡ್ಡವ್ರು ನೇಮಾಪ್ ಕೊಡ್ತಾನ ಅನ್ನಂಗೆ ಎಲ್ಲ ಕಾಸ್ಟ್ಲಿ ಎಲ್ಲ. ಅದಕ್ಕೇನು ತೊಗೊಳಲ್ಲ. ಮುಂದೆ ಬರೋದು, ಫೋಟೋ ತೆಕ್ಕೊಳ್ಳೋದು, ಜೊತೆಗೆ ಹೋಗೋಣ. ಲಡ್ಡು ಫಸ್ಟ್ ಟೈಮ್ ನಾವು ಜೊತೆ ಬಂದಿರೋದು. ಲಡ್ಡು ಫಸ್ಟ್ ಟೈಮ್ ಅಲ್ಲ ಲಡ್ಡು. ಅವನಿಗೆ ನಿದ್ರೆ ಬಂದ್ಬಿಟ್ಟಿದೆ, ಅದಕ್ಕೆ ಆ್ಯಕ್ಟಿವ್ ಇಲ್ಲ ಅವನು. ನಿದ್ರೆ ಮಂಕು ನಮ್ಮ ಲಡ್ಡು. ತುಂಬ ಜನ ಬುಟ್ಟಿಗಳಂತೂ ಬುಟ್ಟಿಗಳಂತೂ ತುಂಬಾ ಚೆನ್ನಾಗಿದೆ ನೋಡಿ. ಡಿಫ್ರೆಂಟ್ ಬುಟ್ಟಿಗಳು. ಇಲ್ಲಿ ನಮ್ಮ ಲಡ್ಡುಗೊಂದು ಬುಟ್ಟಿ ತೊಗೊಬೇಕು ನಾವು. ಯಾಕೆ ಅಂದರೆ ಲಡ್ಡನ್ನ ಬುಟ್ಟಿಗೆ ಕೂರಿಸೋದಕ್ಕೆ. ಈ ಥರ ಚೆನ್ನಾಗಿದೆ. ಒಂದು ನಿಮಿಷ ಹೇಳಿ, ಯಾರೂ ನನ್ನ ಫೋನ್ ಇಟ್ಕೊಳ್ಳೋರಿಲ್ಲ, ನಾನೇ ಸೆಲ್ಫ್. ಈ ಥರ ಚೆನ್ನಾಗಿದೆ. ಓ ಮೈ ಗಾಡ್, ಬಿದ್ದೋಗ್ತೈತೆಲ್ಲ. ಈ ಥರ ಬುಟ್ಟಿಗಳು ಚೆನ್ನಾಗಿದೆ. ಬುಟ್ಟಿಗಳು ರೈಸ್ ಕಪ್ ನೋಡಿ, ಟೀ ಕಾಫಿ ಕುಡಿಯೋ ಕಪ್ ಸಕ್ಕದಾಗಿ 110 ರೂಪೀಸ್ ಅಷ್ಟೇನಾ? ಅದಕ್ಕಿಂತ ಕಮ್ಮಿ ಏನಾದ್ರು ಡಿಸ್ಕೌಂಟ್ ಮಾಡ್ತೀರಾ? ಟೀ ಪೌಡರ್ ಡಿಸ್ಕೌಂಟ್ ಮಾಡ್ತಾರಂತೆ. ಇದು ಅದೇನಾ? ಕಾಫಿ ಟೆಸ್ಟರ್ ಎಲ್ಲ ಅದೇ. ಇದು ಕೂಡ ಕಾಫಿ. ಇದು 260. ಹೇಗಿದೆ ಮಗ್ನೆ? ಚೆನ್ನಾಗಿದೆ. ನಿಂಗೆ ಬೆಳಗ್ಗೆ ಹಾಲು ಕುಡಿಯೋಕ್ಕೆ 260. ಇದು ತಗೊಂಡೋಗ್ಬೇಕು. ಇಲ್ಲ ಬೆಂಗಳೂರಲ್ಲಿಲ್ಲ. ಚೆನ್ನಾಗಿದೆ. ಈ ಥರ ಇಲ್ಲ. ಇವ್ರು ಇದ್ರಲ್ಲಿ ಮಾಡಿ ಬಿದ್ರೂ ಹೊಡೆದೋಗಲ್ಲ ಅಂತ ಇದು. ಇವಾಗ ಜಸ್ಟ್ ಹಿಂಗೆ ಬೀಳ್ತು, ಹೊಡೆದಿಲ್ಲ. ಇದು ಏನೂ ಆಗಿಲ್ಲ, ಅವ್ನು ಕ್ರ್ಯಾಕ್ ಬಿಟ್ಟಿಲ್ಲ, ಏನೂ ಆಗಿಲ್ಲ. ಜಸ್ಟ್ ಹಿಂಗೆ ಬೀಳ್ತು. ಕಾಫಿ ಕುಡಿಬೇಕು. ಭಯ ಆಯಿತು. ಒಂದು ನಿಮಿಷ ನನಗೆ ಎಪ್ಪೋ ಎಂತ ಅದು ಪೆಪ್ಪರ್ ಕ್ರಷರ್ ಇಲ್ಲೇ ಸ್ವಲ್ಪ ದೂರ ಇದು 260. ಇದು ಅಷ್ಟೇ ಮಾಡ್ಕೊಂಡು ಕುಡಿಯೋದು. ನನಗೊಂದು ನನ್ನ ಹಸ್ಬೆಂಡ್ಗೊಂದು. ಈ ಥರ ಅದೇ ಕ್ವಾಂಟಿಟಿ ಚಿಕ್ಕದಿರಬೇಕು. ಅದಾದರೆ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಫುಲ್ ಗ್ಯಾಸ್ಟ್ರಿಕ್ ಇದನ್ನು ಜಾಸ್ತಿ ಅದಕ್ಕೆ ಸ್ವಲ್ಪ ಇಷ್ಟು ಇರಬೇಕು. ಅದಕ್ಕೆ ವೆರೈಟಿ ತೊಗೊಂಡು ಚೆನ್ನಾಗಿದೆ. ಇದು ಒಂದೇ ಕಲರಲ್ಲಿ ತೊಗೊಂಡು. ಎರಡು ಒಂದೇ, ಎಲ್ಲ ಒಂದೇ ಕಲರು ಅಲ್ಲ, ಇದು ಇದರ ವೈಟಲ್ಲಿ ಇಬ್ಬರದು ಒಂದೇ. ಕಪಾಲ್ಸ್ ಇಲ್ಲಿ ಬಂದರೆ
ಟಿಬೆಟ್ ಕ್ಯಾಂಪ್ಗೆ ಇಲ್ಲೊಂದ್ಸಲ ವಿಸಿಟ್ ಕೊಡಿ. ವೆರೈಟಿ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಟೈಮ್ ಎಲ್ಲೂ ನೋಡಿ, ಈ ಥರ ಎಲ್ಲೂ ನೋಡಿಲ್ಲ ನಾನು. ಚೆನ್ನಾಗಿದೆ. ಚಾಕ್ಲೇಟ್ಸ್ ಮಿಕ್ಸ್ ಕೊಡ್ತೀರಾ ಕಾಲ್ ಕೆಜಿ? 350 ರೂಪಾಯಿ ಮಿಕ್ಸ್. ಯಪ್ಪ ನಿನ್ನ ಗಂಟೆಗೆ ಬೇಕು ತಗೊಳ್ಳೋ. ಅದೇ ನಾನಂತೂ ಚಾಕ್ಲೇಟ್ ಅನಿಮಲ್ ಥರ. ರ್ಯಾಬಿಟ್ ಯಾರು ಕೊಡಿಸಿದ್ದು? ನನಗೆ ಗೊತ್ತಾಯ್ತು ನೀನು ಅವ್ರ ಜೊತೆ ಹೋಗ್ಬೇಕಾರ್ಲೆ ಗೊತ್ತಾಯ್ತು ಏನೋ ಹಾಕೋಕ್ಕೆ ಇವ್ನು ಹೋಗ್ತಾವನೆ ಅಂತ. ಅದೇನು ಕಾರು ತಗೊಂಡ. ಎಷ್ಟು? 350ನಾ? ಇದು ನಾನು ಇದು ತಗೊಂಡೆ. ಮಗ್ ಆಕ್ಚುಲಿ ಅವ್ರು MNC ಕಂಪ್ನಿಯವರು ಕೆಲಸ ಬಿಟ್ಟು ಇವಾಗ ಚಾಕ್ಲೇಟ್ ಮಾಡ್ತಾರೆ ಮನೇಲಿ. ಏನಿದೆ? ಜಾಕಾಯ ಎಷ್ಟು ದಪ್ಪ ಐತೆ? ಜಾಕಾಯಿ ಇದನ್ನೆಲ್ಲ ತಗೊಂಡಿದ್ದಾನೆ. ಇವೆಲ್ಲ ಇದೆ. ನಾವು ಈ ಚಾಕ್ಲೇಟ್ ಇದು ನೋಡ್ತಾ ಇದ್ರೆ ಅವನು ಅದನ್ನು ತಗೊಂಡಿದ್ದಾನೆ. ಇದರಲ್ಲಂತೂ ಗಾಯ್ಸ್ ಆರಂಗಿ ಡ್ಯಾಮ್ ಬಂದಿದ್ವಿ. ಆರಂಗಿ ಬ್ಯಾಕ್ ವಾಟರ್ ಬರೋಣ ಅಂತ ಬಂದ್ವಿ. 6 o'clock ಕ್ಲೋಸ್ ಆಗುತ್ತಂತೆ. ಈ 30ಗೆ ಅಂತ ಹೇಳಿದ್ರು. ಇನ್ನೊಂದು ಹಾಫ್ ಅನ್ ಅವರ್ ಇದೆಯಲ್ಲ ಅಂತ ಬಂದ್ವಿ. ಬಟ್ ಇಲ್ಲ ಅಂತೆ, ಕ್ಲೋಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಕ್ಲೋಸ್ ಆಗಿದೆ. ಸೊ ಎಲಿಫೆಂಟ್ ಇಲ್ಲ. ಸೊ ರಿಟರ್ನ್ ಇದು ಬೇಡವಂತ, ಇದು ಬೇಡವಂತ. ಆರಂಗಿ ಒಳಗಡೆನೂ ಹೋಗ್ತಾ ಇಲ್ಲ. ಅದು ಕ್ಲೋಸ್ ಅಂತೆ ಗಾಯ್ಸ್. 6 o'clockಗೆ ಕ್ಲೋಸ್ ಅಂತ. ಅದು ಕ್ಲೋಸ್ ಅಂತೆ. ಏನೂ ತಿಂದಿಲ್ಲ ಅಂತ ಎಲ್ಲ. ಜ್ವಾಲ ಇದು. ಅಲ್ಲೊಬ್ರು ಚಾಟ್ಸ್ ಹತ್ರ ಇದ್ದಾರೆ, ಒಬ್ರು ಫಿಶ್ ತಿನ್ನಕ್ ಹೋಗಿದ್ದಾರೆ. ಏನ್ ಕುಡಿತಾ ಇದೆಯಾ ಇವಳು? ಎಳ್ನೀರು ಕುಡಿತಾ ಇದ್ದಾರೆ ಇವರು. ಅವರು ಜೋಳನ ಅಲ್ಲೊಂದು ಬ್ಯಾಚ್ ಜೋಳ, ಚುರ್ಮುರಿ ಜೋಳ, ಏನೇನೋ ಬೇಯಿಸಿರೋ ಜೋಳ ಅಂತೆ. ಸೊ ನನಗೆ ಟೀ ಬೇಕು, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ನಿದ್ರೆ ತುಂಬಾನೇ ಎಳಿತಾ ಇದೆ. ಎಲ್ಲಿ ವಾ ನೋ ತಿನ್ಬಾರ್ದು. ನೋ ಇವ ಶನಿವಾರ ಸುಮ್ಮನಿರು. ಫಿಶ್ ಯಾವ ಫಿಶ್ ಅದು? ಕಾಟ್ಲ. ಒಂದು ಫಿಶ್ ಒಬ್ಬನೇ ತಿಂತಾನೆ. ಹೊಟ್ಟೆನೋ ಬರುತ್ತೆ ನಿಂಗೆ. ಏನು ಗೊತ್ತಾಗದ್ ಬೇಡ. ಬೇಡ ಕಂದ. ನಾವಣ ಒಂದು ಟೀ ಅಲ್ಲಿದೆ. ಜೋಳ ತಿನ್ನವು. ಫಿಶ್ ಇವತ್ತು ಸಾಟರ್ಡೆ ಬೇಡ. ಫಿಶು ಪ್ಲೀಸ್ ಬೇಡ ಕಂದ. ನಿದ್ದೆ ಬರ್ತಿದೆ. ಮನೇಲಿ ಉಪ್ಪು ಸಾಂಬಾರು ಮಾಡಿದಾರಂತೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಉಪ್ಪು ಸಾಂಬಾರು ತಿನ್ನೋಣ ಅಂತೇಳಿ ನಾನೇನು ತಿಂತಾ ಇಲ್ಲ. ನಾನು ಸ್ವಲ್ಪ ಮುದ್ದೆ ಉಪ್ಪು ಸಾಂಬಾರು ತಿನ್ನಬೇಕು, ಅದಕ್ಕೋಸ್ಕರ ಚಾಟ್ ಮಸಾಲಕ್ಕೆ ನಿಂತ್ಬಿಟ್ಟಿದ್ದಾರೆ. ಏನಿದೆ ಇಲ್ಲಿ? ಜೋಳ ಸಿಗುತ್ತೆ. ಈ ಥರ ಜೋಳ ಬೆಂದು ಸುಟ್ಟಿರೋ ಜೋಳ ಅಂತ ಅನ್ಸುತ್ತೆ. ಬಲ್ತೋಗಿದೆ ಜೋಳ. ಇವರು ಜೋಳ ತಿಂತಾ ಇದ್ದಾರೆ. ಯಾರ ಬಾಯಿ ಫ್ರೀ ಇಲ್ಲ, ಅದರಲ್ಲೂ ಇವಳ ಬಾಯಿ ಅಂತೂ ಫ್ರೀ ಇಲ್ಲ. ಬಾಯಿ ಫ್ರೀ ಇದೆ. ಇವಳು ಒಂದೊಂದು ಹಾಕೋತಾಳೆ. ಯಾಕೆ ಎಳ್ನೀರು ಕುಡ್ದೆ ಏನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಮನೇಲಿ ಸೊಪ್ಪಿನ ಸಾರು ವೇಟ್ ಮಾಡ್ತೈತೆ ನನಗೋಸ್ಕರ. ಸೊಪ್ಪಿನ ಸಾರು ಫಿಶ್ ತಿನ್ಬಿಟ್ಟು ಬರ್ತಿದ್ದಾನೆ. ಎಲ್ಲಿಗೆ? ಕೆಫೆಗ? ಬೇಡಪ್ಪ, ಮನೆಗೆ ಹೋಗೋಣ. ನೀವು ಮನೇಲಿ ಸೊಪ್ಪಿನ ಸಾರು ತಿನ್ನಿ, ನಾವು ಕೆಫೆಲಿ ಕಾಫಿ ಕುಡಿಬೇಕು. ನಾವು ಮನೇಲೆಲ್ಲ ಕಾಫಿ ಕುಡಿಯಲ್ಲ. ಎಲ್ಲಾದ್ರೂ ಹೋದಾಗ ಈ ತರ ವೆದರ್ ಅಲ್ಲಿ ಚೆನ್ನಾಗಿರುತ್ತೆ ಚಳಿಗೆ ಅಂತ ಕಾಫಿ ಕುಡಿಬೇಕು. ಒಳ್ಳೆ ಕಾಫಿ. ನನಗೆ ಅಲ್ಲಿ ಹೋಗಿದ್ವಲ್ಲ, ಮನೇಲಿ ಮಾತ್ರ ಕಾಫಿ ಕುಡಿಯಲ್ಲ ಇವರು. ಕೆಫೆಲಿ 1-2-3 ಸಿಪ್ಪು ಕಾಫಿ ಕುಡಿದು ಅಲ್ಲಿ ಹೋಗಿದ್ವಲ್ಲ, ಕೆಫೆ ಬೇರೆ ಹೋಗ್ತಾರೆ. ಅದೇ ಲಾಸ್ಟ್ ಟೈಮ್ ಪೈಸೆ ತಗೊಳಕ್ ಹೋಗಿದ್ವಲ್ಲ, ಅಲ್ಲಿ ಕಾಫಿ ಸ್ಮೆಲ್ಗೆ ಕಾಫಿ ಕುಡಿಬೇಕು ಅನಿಸ್ತಿದೆ. ಕಾಫಿ ಡೇ ಕೆಫೆ ಕಾಫಿ. ನನ್ನ ಮಗ ಬಾರಿಸ್ತಾವನು. ಏನಮ್ಮ ಅದು? ಏನದು? ಹಾಂ, ಚುರ್ಮುರಿ ತಿಂತಾ ಇದ್ದಾರೆ.
ಗಾಯ್ಸ್ ಇವರು ಫಸ್ಟ್ ಟೈಮ್ ಪಾನಿ ಫಸ್ಟ್ ಟೈಮ್ ಅಲ್ಲ, ಇವ್ರು ತಿಂತಾರೆ. ಆರ್ ನಗರಲ್ಲಿ ಒಬ್ರು ಚೆನ್ನಾಗಿ ಮಾಡ್ತಾರೆ ಒಂದು ಅಂಕಲ್, ಇವ್ರು ತಿಂತಿರ್ಲಿಲ್ಲ. ಏನಿಲ್ಲ, ಬಾಯಿಗೆ ಬೇಕು ಅಂತ ಅನ್ಸುತ್ತೆ ತಿಂತಾ ಇದ್ದಾರೆ, ಅದರಲ್ಲೇನು ಆಶ್ಚರ್ಯ ಏನಿಲ್ಲ. ಆದರೆ ಇವ್ರಿಬ್ರಿಗೆ ಆಶ್ಚರ್ಯ ಅಂತ ಇವರು ಮತ್ತೆ ಕಾರಲ್ಲಿ ಪಾಪ ಎತ್ಕೊಂಡು ಕೂತಿದ್ದಾರೆ. ಇವ್ರು ನಮ್ಮ ಚಿಕ್ಕಮ್ಮ ಪಾನಿಪುರಿ ತಿನ್ನಕ್ಕೆ ಅಂತಾನೆ ಅಲ್ಲಿಂದ ಇಷ್ಟಪಟ್ಟು ಬಂದಿದ್ದಾರೆ ಇಲ್ಲಿಗೆ. ಆಂಟಿಗೆ ನಾನು ಪಾನಿಪುರಿ ಹೇಳಿ, ಇವಳಿಗೆ ಇಷ್ಟ ಇಲ್ವಂತೆ ಪ್ಲೇಸ್. ಇವರೆಲ್ಲ ಯಾರೋ ಸ್ಕೂಲಿಂದ ಬಂದಿದ್ದಾರೆ. ಇವನು ತಿಂದ, ಇವಳು ಬಾರಿಸಿದ್ದಾಯ್ತು, ಅವನು ತಿಂದಿದ್ದಾಯ್ತು. ನಾನೇ ತಿಂದಿಲ್ಲ ಗೈಸ್, ವಿಡಿಯೋ ಆನ್ ಆಗಿಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಆನ್ ಆಗಿದೆ. ನಾನು ಮಾತ್ರ ಪಾನಿಪುರಿನೂ ತಿಂದಿಲ್ಲ, ಏನೂ ತಿಂದಿಲ್ಲ. ನಾನು ಬರೀ ಒಂದು ಎಳ್ನೀರು ಕುಡಿದೆ ಅಷ್ಟೇ. ಓಕೆನಾ? ಪಾಪು ತುಂಬ ಕ್ಯೂಟ್ ಇವನು, ಚಿಕ್ಕ ಪಾಪು ಇವನು, ತುಂಬ ಕ್ಯೂಟ್ ಇವನು. ಕಾಫಿ ಡೇಗೆ ಹೋಗಿದ್ರಾ? ಕುಡಿದ್ರ ಕಾಫಿ? ಯಾಕೆ ಕುಡಿದ್ರ ಕಾಫಿ? ಹೌದಾ, ಅದಕ್ಕೆ ನಾವು ಕುಡಿಲಿಲ್ಲ, ಬಂದ್ಬಿಟ್ವಿ. ಜೋಳ ಬೇಯಿಸ್ತಾರೆ. ಜೋಳ ಎಲ್ಲಿ ಕಾಣ್ತಾನೆ ಇಲ್ಲ? ಓ, ಹಾಗಾಗಿ ಹಾಕಿದ್ದೀರಾ? ಜೋಳ ಬೇಯಿಸ್ತಾ ಇದ್ದಾರೆ ಇರೋಳೆಲ್ಲ. ಊಟ ಮಾಡಿ ಸಾಂಗಾದ್ರು ಹಾಕಕ್ಕ. ಇವರಿಬ್ರು ರೀಲ್ಸ್, ಇಲ್ಲೂ ಬಿಡಲ್ಲ ರೀಲ್ಸ್. ಏನೋ ರೀಲ್ಸ್ ರಾಜ, ಇಲ್ಲೂ ಬಿಡಲ್ಲ ರೀಲ್ಸ್. ಜೋಳ 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 ಹಂಗೇನ ಜೋಳ, ಹಿಂಗಿದ್ರೆ ನನ್ನ ವಾಯ್ಸ್ ಹೇಗಿರ್ತಿತ್ತು? ಜೋಳ ಜೋಳ ಹೆಂಗಿದೆ ಜೋಳ ಜೋಳ ಅಂತಿದ್ದೀರಲ್ಲಿ. ನನ್ನ ಜೋಳ ಆಗಿತ್ತು ಈಗ. ಹಾಗೆ ಅಷ್ಟೇ ಆಗೋದು, ಮುಸುಕ್ದಂಗೆ ಅಲ್ಲ, ಕುಸುಕ್ತಂಗೆ, ಉಸುಕ್ತಂಗಲ್ಲ, ಕುಸುಕ್ತಂಗೆ ಅಷ್ಟೇ. ಇದು ಇದು ತೆಗಿಬೇಕು. ಕುಸುಕ್ತಂಗಾದ್ರೆ ಕೈ ಹುಷಾರು, ಕೈ ಹುಷಾರು. ತೆಗಿಬೇಕಂತ ಹೆಸರು ಖಾರ ಇರಲಿಲ್ಲ, ಅದಕ್ಕೆ ಖಾರ ಏನು ಹೋಗ್ತು. ಅದು ಎತ್ಕೊಂಡ್ರೆ ಅದೆಲ್ಲ ಕಪ್ಪಾಗೋಯ್ತದು, ಕಪ್ಪಾಗೋಯ್ತದು. ಸೋ ಧೂಳಾಗುತ್ತೆ ಅದೆಲ್ಲ. ಎತ್ಕೊಳ್ಳೋ, ಇದೇ ಸಾಕಾಗಿತ್ತು ಅಂದೆ, ಮತ್ತೆ ಅದಕ್ಕೆ 2 ಕೊಟ್ಟಿದ್ದು. ಅದು ಇದರಲ್ಲ ಎಕ್ಸ್ಪರ್ಟ್ ಇವರು, ಏನು ಮಾಡೇ ಇಲ್ಲ. ಈಗ ಕಣ್ಣು ಹೊಡಿತೈತೆ. ಇವಾಗ ಮಾಡಿ, ಇವಾಗ ನಕ್ಷತ್ರನೆಲ್ಲ ಕಟ್ಟಿ ಮುರ್ಸೋ ಹೊತ್ತಿಗೆ ಬೆಳ್ಕರ್ದೋಯ್ತಲ್ಲ. ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುರ್ಸೋ ಹೊತ್ತಿಗೆ ಬೆಳ್ಕರ್ದೋಯ್ತಲ್ಲ. ಎಲ್ಲ ಮಾಯ ಆಯ್ತಲ್ಲ. ಅಣಬೆ ಬರ್ದೋ ನಂತದೇವ್ರು ನೋಡ್ಕೋತೀನಿ, ಕನ್ನಡಿ ಕೊಡ್ರು. ಅಣಬೆ ಬರ್ದೋ ನಂತದೇವ್ರು ನೋಡ್ಕೋತೀನಿ, ಕನ್ನಡಿ ಕೊಡ್ರು. ಕನ್ನಡಿ ಸಿಕ್ರು, ಕನ್ನಡಿ ಸಿಕ್ರು, ತಳ್ಕೊಂಬಳ್ಕ ಓದೋನು ಯಾರೋ ದೇವ್ರು ತುಂಬಾ ಹುಷಾರು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಾನಲಿತ್ತು ಒಂದು ಚಂದ, ಕೈಯಲ್ಲಿತ್ತು ಅದು ರೊಟ್ಟಿ. 2 ಆಡೋ ಆಟಕ್ಕೆ ಯಾಕೋ ಬರ್ಲಿಲ್ಲ, ಇವಳು ಯಾಕೋ ಬರ್ಲಿಲ್ಲ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.